ದೊಡ್ಡಣ್ಣಗೆ ಯಾವ ರೀತಿಯಾಗಿ ಹೊಡೆತ ಕೊಡ್ತಾ ಇದೆ ಅಂತ ಹೇಳಿ ನಾವು ನಿಮಗೆ 10 ಕಾರಣಗಳನ್ನ ಕೊಡ್ತೀವಿ. ದೊಡ್ಡಣ್ಣ ಅಮೆರಿಕಾಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇರೋದು ಇರಾನ್. ಅಮೆರಿಕ ಯುದ್ಧ ಸೋಲ್ತಾ ಇದೆ ಅಂತ ಹೇಳೋದಕ್ಕೆ 10 ಕಾರಣವನ್ನ ನಾವು ಕೊಡ್ತಾ ಹೋಗ್ತೀವಿ. ಒಂದೊಂದಾಗಿ ನೀವು ಕೂಡ ನೋಡ್ತಾ ಹೋಗಿ. ಇನ್ನು ನೋಡಿ, ಮೊದಲನೇದಾಗಿ USS ಜೆರಾರ್ಡ್ ಫೋರ್ಡ್ ಅನ್ನ ವಾಪಸ್ ಕರೆಸಿಕೊಂಡಿದೆ ಯುಎಸ್. ಇದು ಮೊದಲನೇದು. ಎರಡನೇದು, ಅಮೆರಿಕ ಬೊಕ್ಕಸ ಖಾಲಿ ಮಾಡ್ತಾ ಇದೆ ಗಲ್ಫ್ ವಾರ್. ಒಂದು ದಿನಕ್ಕೆ $1 ಬಿಲಿಯನ್ ಬೇಕಿದೆ. ಅರ್ಥ ಮಾಡ್ಕೊಳ್ಳಿ. 6 ದಿನಗಳ ಯುದ್ಧದ ಖರ್ಚು $11 ಕೋಟಿ. ಎಷ್ಟು? 6 ದಿನಗಳ ಯುದ್ಧದ ಖರ್ಚು $11 ಕೋಟಿ ಆಗಿದೆ. ಇದುವರೆಗೂ $50 ಬಿಲಿಯನ್ ಖರ್ಚು ಮಾಡಿದೆ ಅಮೆರಿಕ. ಇನ್ನು $200 ಬಿಲಿಯನ್ ಬೇಕು ಅಂತ ಟ್ರಂಪ್ ಹೇಳ್ತಿದ್ದಾರೆ. $200 ಬಿಲಿಯನ್ ಕೊಡಲು ಅಮೆರಿಕ ಸಂಸತ್ ಒಪ್ತಾ ಇದೆ. ಡೌಟ್. ಮೂರನೇ ಪಾಯಿಂಟ್, ಇರಾನ್ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರ ಸ್ಟಾಕ್ ಖಾಲಿ ಆಯಿತು. ಹೊಸ ವೆಪನ್ ಉತ್ಪಾದನೆಗೆ ರಾ ಮೆಟೀರಿಯಲ್, ದುಡ್ಡು ಬೇಕು. ದಕ್ಷಿಣ ಕೊರಿಯಾದಿಂದ 6 ಥಾಡ್ ಏರ್ ಡಿಫೆನ್ಸ್ಗಳು ಶಿಫ್ಟ್ ಮಾಡಿದೆ. ಸೌತ್ ಕೊರಿಯಾದಲ್ಲಿ ಇಟ್ಟಿತ್ತಲ್ಲ, ಈ ನಾರ್ತ್ ಕೊರಿಯಾ ಭಯದಿಂದ ಥಾಡ್ ಏರ್ ಡಿಫೆನ್ಸ್ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಅಲ್ಲಿ ರಡಾರ್ ಮಾತ್ರ ಇದೆ. ಇವತ್ತೇನಾದ್ರೂ ನಾರ್ತ್ ಕೊರಿಯಾ ಏನಾದ್ರೂ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಅಂತಂದ್ರೆ ಸೌತ್ ಕೊರಿಯಾ ಮೇಲೆ ಏರ್ ಡಿಫೆನ್ಸ್ ನಲ್ಲಿ ಏನು ಇಲ್ಲ. ಅಲ್ಲಿ ರಡಾರ್ ಇದೆ. ರಡಾರ್ ಗುರುತಿಸುತ್ತೆ, ಓ ನಮ್ಮ ಹತ್ರ ಬರ್ತಾ ಇದೆ ಮಿಸೈಲ್, ಮರ್ತಾ ಇದೆ ಮಿಸೈಲ್ ಅಂತ. ಆದ್ರೆ ಅದನ್ನ ಹೊಡೆಯೋದಕ್ಕೆ ಥಾಡೇ ಇಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಇದು ಮೂರನೇ ಪಾಯಿಂಟ್. ಇನ್ನು ನಾಲ್ಕನೇದು, ಡಿಯಾಗೋ ಗಾರ್ಸಿಯಾದಲ್ಲಿ ಮತ್ತಷ್ಟು B-52 ಬಾಂಬರ್ ಅನ್ನ ನಿಯೋಜನೆ ಮಾಡ್ತಾ ಇದೆ. ಎಷ್ಟೇ ಯೂಸ್ ಮಾಡಿದ್ರು ಆಗ್ತಾ ಇಲ್ಲ. ಇನ್ನು 5ನೇ ಪಾಯಿಂಟ್, ಇಂಡೋ ಪೆಸಿಫಿಕ್ ನಿಂದ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಅನ್ನ ರವಾನೆ ಮಾಡಿದೆ. ಇನ್ನು 6ನೇ ಪಾಯಿಂಟ್, 41% ಅಮೆರಿಕ ನೌಕಾಶಿಪ್ಗಳು ಮಧ್ಯಪ್ರಾಚ್ಯಕ್ಕೆ ಬರಬಹುದು. 7ನೇ ಪಾಯಿಂಟ್, ಅಮೆರಿಕದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $1 ಹೆಚ್ಚಳವಾಗಿದೆ. ಅಲ್ಲಿನ ಪರಿಸ್ಥಿತಿ ನೋಡಿ. ಇನ್ನು 8ನೇ ಪಾಯಿಂಟ್, ಡ್ರೋನ್ಗಳ ಪತ್ತೆಗೆ ಮತ್ತಷ್ಟು E-2C ಹಾಕೈ ಏರ್ ಕ್ರಾಫ್ಟ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು 9ನೇ ಪಾಯಿಂಟ್, KC-135 ಪತನದ ಬಳಿಕ ಮತ್ತಷ್ಟು ಟ್ಯಾಂಕರ್ ಜೆಟ್ ಅನ್ನ ನಿಯೋಜನೆ ಮಾಡ್ತದೆ. ಲಾಸ್ಟ್ 10ನೇ ಪಾಯಿಂಟ್, ದೀರ್ಘ ಯುದ್ಧಕ್ಕಾಗಿ ನ್ಯಾಷನಲ್ ರಿಸರ್ವ್ ಯೂನಿಟ್ ಬಳಕೆ ಮಾಡುವಂತ ಸಾಧ್ಯತೆ ಇದೆ. ಅಮೆರಿಕ ಇಸ್ರೇಲ್ ಏನೇ ಮಾಡಿದ್ರು ಕೂಡ ಇರಾನ್ ಜಗ್ತಾ ಇದೆ. ದೊಡ್ಡಣ್ಣಗೆ ಯಾವ ರೀತಿಯಾಗಿ ಹೊಡೆತ ಕೊಡ್ತಾ ಇದೆ ಅಂತ ಹೇಳಿ ನಾವು ನಿಮಗೆ 10 ಕಾರಣಗಳನ್ನ ಕೊಡ್ತೀವಿ. ದೊಡ್ಡಣ್ಣ ಅಮೆರಿಕಾಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇರೋದು ಇರಾನ್. ಅಮೆರಿಕ ಯುದ್ಧ ಸೋಲ್ತಾ ಇದೆ ಅಂತ ಹೇಳೋದಕ್ಕೆ 10 ಕಾರಣವನ್ನ ನಾವು ಕೊಡ್ತಾ ಹೋಗ್ತೀವಿ. ಒಂದೊಂದಾಗಿ ನೀವು ಕೂಡ ನೋಡ್ತಾ ಹೋಗಿ. ಇನ್ನು ನೋಡಿ, ಮೊದಲನೇದಾಗಿ USS ಜೆರಾರ್ಡ್ ಫೋರ್ಡ್ ಅನ್ನ ವಾಪಸ್ ಕರೆಸಿಕೊಂಡಿದೆ ಯುಎಸ್. ಇದು ಮೊದಲನೇದು. ಎರಡನೇದು, ಅಮೆರಿಕ ಬೊಕ್ಕಸ ಖಾಲಿ ಮಾಡ್ತಾ ಇದೆ ಗಲ್ಫ್ ವಾರ್. ಒಂದು ದಿನಕ್ಕೆ $1 ಬಿಲಿಯನ್ ಬೇಕಿದೆ. ಅರ್ಥ ಮಾಡ್ಕೊಳ್ಳಿ. 6 ದಿನಗಳ ಯುದ್ಧದ ಖರ್ಚು $11 ಕೋಟಿ. ಎಷ್ಟು? 6 ದಿನಗಳ ಯುದ್ಧದ ಖರ್ಚು $11 ಕೋಟಿ ಆಗಿದೆ. ಇದುವರೆಗೂ $50 ಬಿಲಿಯನ್ ಖರ್ಚು ಮಾಡಿದೆ ಅಮೆರಿಕ. ಇನ್ನು $200 ಬಿಲಿಯನ್ ಬೇಕು ಅಂತ ಟ್ರಂಪ್ ಹೇಳ್ತಿದ್ದಾರೆ. $200 ಬಿಲಿಯನ್ ಕೊಡಲು ಅಮೆರಿಕ ಸಂಸತ್ ಒಪ್ತಾ ಇದೆ. ಡೌಟ್. ಮೂರನೇ ಪಾಯಿಂಟ್, ಇರಾನ್ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರ ಸ್ಟಾಕ್ ಖಾಲಿ ಆಯಿತು. ಹೊಸ ವೆಪನ್ ಉತ್ಪಾದನೆಗೆ ರಾ ಮೆಟೀರಿಯಲ್, ದುಡ್ಡು ಬೇಕು. ದಕ್ಷಿಣ ಕೊರಿಯಾದಿಂದ 6 ಥಾಡ್ ಏರ್ ಡಿಫೆನ್ಸ್ಗಳು ಶಿಫ್ಟ್ ಮಾಡಿದೆ. ಸೌತ್ ಕೊರಿಯಾದಲ್ಲಿ ಇಟ್ಟಿತ್ತಲ್ಲ, ಈ ನಾರ್ತ್ ಕೊರಿಯಾ ಭಯದಿಂದ ಥಾಡ್ ಏರ್ ಡಿಫೆನ್ಸ್ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಅಲ್ಲಿ ರಡಾರ್ ಮಾತ್ರ ಇದೆ. ಇವತ್ತೇನಾದ್ರೂ ನಾರ್ತ್ ಕೊರಿಯಾ ಏನಾದ್ರೂ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಅಂತಂದ್ರೆ ಸೌತ್ ಕೊರಿಯಾ ಮೇಲೆ ಏರ್ ಡಿಫೆನ್ಸ್ ನಲ್ಲಿ ಏನು ಇಲ್ಲ. ಅಲ್ಲಿ ರಡಾರ್ ಇದೆ. ರಡಾರ್ ಗುರುತಿಸುತ್ತೆ, ಓ ನಮ್ಮ ಹತ್ರ ಬರ್ತಾ ಇದೆ ಮಿಸೈಲ್, ಮರ್ತಾ ಇದೆ ಮಿಸೈಲ್ ಅಂತ. ಆದ್ರೆ ಅದನ್ನ ಹೊಡೆಯೋದಕ್ಕೆ ಥಾಡೇ ಇಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಇದು ಮೂರನೇ ಪಾಯಿಂಟ್. ಇನ್ನು 4ನೇದು, ಡಿಯಾಗೋ ಗಾರ್ಸಿಯಾದಲ್ಲಿ ಮತ್ತಷ್ಟು B-52 ಬಾಂಬರ್ ಅನ್ನ ನಿಯೋಜನೆ ಮಾಡ್ತಾ ಇದೆ. ಎಷ್ಟೇ ಯೂಸ್ ಮಾಡಿದ್ರು ಆಗ್ತಾ ಇಲ್ಲ. ಇನ್ನು 5ನೇ ಪಾಯಿಂಟ್, ಇಂಡೋ ಪೆಸಿಫಿಕ್ ನಿಂದ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಅನ್ನ ರವಾನೆ ಮಾಡಿದೆ. ಇನ್ನು 6ನೇ ಪಾಯಿಂಟ್, 41% ಅಮೆರಿಕ ನೌಕಾಶಿಪ್ಗಳು ಮಧ್ಯಪ್ರಾಚ್ಯಕ್ಕೆ ಬರಬಹುದು. 7ನೇ ಪಾಯಿಂಟ್, ಅಮೆರಿಕದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $1 ಹೆಚ್ಚಳವಾಗಿದೆ. ಅಲ್ಲಿನ ಪರಿಸ್ಥಿತಿ ನೋಡಿ. ಇನ್ನು 8ನೇ ಪಾಯಿಂಟ್, ಡ್ರೋನ್ಗಳ ಪತ್ತೆಗೆ ಮತ್ತಷ್ಟು E-2C ಹಾಕೈ ಏರ್ ಕ್ರಾಫ್ಟ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು 9ನೇ ಪಾಯಿಂಟ್, KC-135 ಪತನದ ಬಳಿಕ ಮತ್ತಷ್ಟು ಟ್ಯಾಂಕರ್ ಜೆಟ್ ಅನ್ನ ನಿಯೋಜನೆ ಮಾಡ್ತದೆ. ಲಾಸ್ಟ್ 10ನೇ ಪಾಯಿಂಟ್,
ದೀರ್ಘ ಯುದ್ಧಕ್ಕಾಗಿ ನ್ಯಾಷನಲ್ ರಿಸರ್ವ್ ಯೂನಿಟ್ ಬಳಕೆ ಮಾಡುವಂತ ಸಾಧ್ಯತೆ ಇದೆ. ಅಮೆರಿಕ ಇಸ್ರೇಲ್ ಏನೇ ಮಾಡಿದ್ರು ಕೂಡ ಇರಾನ್ ಜಗ್ತಾ ಇಲ್ಲ. ದೊಡ್ಡಣ್ಣಗೆ ಯಾವ ರೀತಿಯಾಗಿ ಹೊಡೆತ ಕೊಡ್ತಾ ಇದೆ ಅಂತೇಳಿ ನಾವು ನಿಮಗೆ 10 ಕಾರಣಗಳನ್ನ ಕೊಡ್ತೀವಿ. ದೊಡ್ಡಣ್ಣ ಅಮೆರಿಕಕ್ಕೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇರೋದು ಇರಾನ್. ಅಮೆರಿಕ ಯುದ್ಧ ಸೋಲ್ತಾ ಇದೆ ಅಂತ ಹೇಳೋದಕ್ಕೆ 10 ಕಾರಣವನ್ನ ನಾವು ಕೊಡ್ತಾ ಹೋಗ್ತೀವಿ. ಒಂದೊಂದಾಗಿ ನೀವು ಕೂಡ ನೋಡ್ತಾ ಹೋಗಿ. ಇನ್ನು ನೋಡಿ, ಮೊದಲನೇದಾಗಿ USS ಜೆರಾರ್ಡ್ ಫೋರ್ಡ್ ಅನ್ನ ವಾಪಸ್ ಕರೆಸಿಕೊಂಡಿದೆ US. ಇದು ಮೊದಲನೇದು. ಎರಡನೇದು, ಅಮೆರಿಕ ಬೊಕ್ಕಸ ಖಾಲಿ ಮಾಡ್ತಾ ಇದೆ ಗಲ್ಫ್ ವಾರ್. ಒಂದು ದಿನಕ್ಕೆ $1 ಬಿಲಿಯನ್ ಬೇಕಿದೆ. ಅರ್ಥ ಮಾಡ್ಕೊಳ್ಳಿ. 6 ದಿನಗಳ ಯುದ್ಧದ ಖರ್ಚು $11 ಕೋಟಿ. ಎಷ್ಟು? 6 ದಿನಗಳ ಯುದ್ಧದ ಖರ್ಚು $11 ಕೋಟಿ ಆಗಿದೆ. ಇದುವರೆಗೂ $50 ಬಿಲಿಯನ್ ಖರ್ಚು ಮಾಡಿದೆ ಅಮೆರಿಕ. ಇನ್ನು $200 ಬಿಲಿಯನ್ ಬೇಕು ಅಂತ ಟ್ರಂಪ್ ಹೇಳ್ತಿದ್ದಾರೆ. $200 ಬಿಲಿಯನ್ ಕೊಡಲು ಅಮೆರಿಕ ಸಂಸತ್ ಒಪ್ತಾ ಇದೆ. ಡೌಟ್. ಮೂರನೇ ಪಾಯಿಂಟ್, ಇರಾನ್ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರ ಸ್ಟಾಕ್ ಖಾಲಿ ಆಯಿತು. ಹೊಸ ವೆಪನ್ ಉತ್ಪಾದನೆಗೆ ರಾ ಮೆಟೀರಿಯಲ್, ದುಡ್ಡು ಬೇಕು. ದಕ್ಷಿಣ ಕೊರಿಯಾದಿಂದ 6 ಥಾಡ್ ಏರ್ ಡಿಫೆನ್ಸ್ಗಳು ಶಿಫ್ಟ್ ಮಾಡಿದೆ. ಸೌತ್ ಕೊರಿಯಾದಲ್ಲಿ ಇಟ್ಟಿತ್ತಲ್ಲ, ಈ ನಾರ್ತ್ ಕೊರಿಯಾ ಭಯದಿಂದ ಥಾರ್ಡ್ ಏರ್ ಡಿಫೆನ್ಸ್ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಅಲ್ಲಿ ರಡಾರ್ ಮಾತ್ರ ಇದೆ. ಇವತ್ತೇನಾದ್ರೂ ನಾರ್ತ್ ಕೊರಿಯಾ ಏನಾದ್ರೂ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಅಂತಂದ್ರೆ ಸೌತ್ ಕೊರಿಯಾ ಮೇಲೆ ಏರ್ ಡಿಫೆನ್ಸ್ ನಲ್ಲಿ ಏನು ಇಲ್ಲ. ಅಲ್ಲಿ ರಡಾರ್ ಇದೆ. ರಡಾರ್ ಗುರುತಿಸುತ್ತೆ, ಓ ನಮ್ಮ ಹತ್ರ ಬರ್ತಾ ಇದೆ ಮಿಸೈಲ್ ಅಂತ. ಆದ್ರೆ ಅದನ್ನ ಹೊಡೆಯೋದಕ್ಕೆ ಥಾಡೇ ಇಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಇದು ಮೂರನೇ ಪಾಯಿಂಟ್. ಇನ್ನು ನಾಲ್ಕನೇದು, ಡಿಯಾಗೋ ಗಾರ್ಸಿಯಾದಲ್ಲಿ ಮತ್ತಷ್ಟು B-52 ಬಾಂಬರ್ ಅನ್ನ ನಿಯೋಜನೆ ಮಾಡ್ತಾ ಇದೆ. ಎಷ್ಟೇ ಯೂಸ್ ಮಾಡಿದ್ರು ಆಗ್ತಾ ಇಲ್ಲ. ಇನ್ನು 5ನೇ ಪಾಯಿಂಟ್, ಇಂಡೋ ಪೆಸಿಫಿಕ್ ನಿಂದ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಅನ್ನ ರವಾನೆ ಮಾಡಿದೆ. ಇನ್ನು 6ನೇ ಪಾಯಿಂಟ್, 41% ಅಮೆರಿಕ ನೌಕಾಶಿಪ್ಗಳು ಮಧ್ಯಪ್ರಾಚ್ಯಕ್ಕೆ ಬರಬಹುದು. 7ನೇ ಪಾಯಿಂಟ್, ಅಮೆರಿಕದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $1 ಹೆಚ್ಚಳವಾಗಿದೆ. ಅಲ್ಲಿನ ಪರಿಸ್ಥಿತಿ ನೋಡಿ. ಇನ್ನು 8ನೇ ಪಾಯಿಂಟ್, ಡ್ರೋನ್ಗಳ ಪತ್ತೆಗೆ ಮತ್ತಷ್ಟು E-2C ಹಾಕೈ ಏರ್ ಕ್ರಾಫ್ಟ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು 9ನೇ ಪಾಯಿಂಟ್, KC-135 ಪತನದ ಬಳಿಕ ಮತ್ತಷ್ಟು ಟ್ಯಾಂಕರ್ ಜೆಟ್ ಅನ್ನ ನಿಯೋಜನೆ ಮಾಡ್ತದೆ. ಲಾಸ್ಟ್ 10ನೇ ಪಾಯಿಂಟ್, ದೀರ್ಘ ಯುದ್ಧಕ್ಕಾಗಿ ನ್ಯಾಷನಲ್ ರಿಸರ್ವ್ ಯೂನಿಟ್ ಬಳಕೆ ಮಾಡುವಂತ ಸಾಧ್ಯತೆ ಇದೆ. ಅಮೆರಿಕ ಇಸ್ರೇಲ್ ಏನೇ ಮಾಡಿದ್ರು ಕೂಡ ಇರಾನ್ ಜಗ್ತಾ ಇಲ್ಲ.